ಬಾಪರೆ ಇವಳ ಪತಿಗಳು ಸಿಂಹಗಳಂತೆ ಅಯ್ಯೋ ನಾನು ಸಿಂಗಳಿಗನಂತೆ ಎಲ್ಲಳ ದಯವಿಟ್ಟು ಈ ದಿನ ರಾತ್ರಿ ಮಾಡನ ಕದನ ಕದನ ಸುಂದರ ನನ್ನ ಮೇಲಿನ ಆಸೆಯನ್ನು ತ್ಯಜಿಸುವುದಿಲ್ಲವೇ? ನಿನ್ನಂದೆಂದಿಗೆ ಬಿಡಲಾರ ನಾರಿ ಸುಮ್ಮನೆ ಗಂಡ ಮಂದಿರಕ್ಕೆ ಬಾರ. ನಾನು ಬರಬೇಕೆ? ಹೌದ ಸುಂದರಿ, ನನ್ನ ಪತಿಗಳು ನಿನ್ನನ್ನು ಸುಮ್ಮನೆ ಬಿಡಲಾರರು. ನಿನ್ನನ್ನು ಕೂಡುವವರೆಗೆ ನನ್ನ ಮನಸ್ಸಿಗೆ ಸಂತೋಷವಿಲ್ಲ ಸುಂದರಿ. ಇರೇ ಮಾರೇ ಪಾಪಿಷ್ಟನೇ, ಏನು ಮಾಡಿದ್ರು ಎನ್ನಗೆ ನಾಚಿಕೆಲ್ಲ ಸುಂದರಿ. ನಿನ್ನ ಮಾತ್ರ ಎಂದಿಗೆ ಬಿಡಲ್ಲ. ಎಲ್ಲ ತಯಾರಾಗಿ ಬಂದಿರುವೆ. ಓ ದೊರಮಾನ ದುಷ್ಟ ಕಾಮ, ಓ ದೊರಮಾನ ದುಷ್ಟ ಇಂಥಕ್ಕೆ ಪರಸ್ತ್ರೀಯರನ್ನು ಬಯಸಿ ಎಂತೆಂಥವರು ಏನಾಗಿರುವರೆಂದು ಅವರ ಸುದ್ದಿ ಎನ್ನ ಮುಂದೆ ಮಾತ್ರ ಹೇಳಬೇಡ ಸುಂದರಿ. ಆದರೆ ನಿನ್ನ ದುಡುಕುತನವನ್ನು ನಾನು ನೋಡಲಾರರು. ಆದರೆ ತಿಳಿಸುವನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾರೇ. ಸೀತಾದೇವಿಯ ಬಯಸಿದ ಶರಣನ, ಶ್ರೀರಾಮ ಬಾಳಕ್ಕೆ ನಮಸ್ಕಾರ. ಸೀತಾದೇವಿಯ ಬಯಸಿದ ಶರಣನ, ಶ್ರೀರಾಮ ಬಾಳಕ್ಕೆ ನಮಸ್ಕಾರ.
ಹೇಳುವುದೇನೆಂದರೆ ಪರಸ್ತ್ರೀಯರ ಸಂಘದಿಂದ ಮಹಾಪುಣ್ಯದಂಥವ ಪರರಿಗೆ ವೇದನೆ ಕೊಡುವುದಕ್ಕಿಂತ ಪರವಾಗುವುದಂತವ ಗೋಹತ್ಯದಿಂದ ಸತ್ಯತೆಯಂತವ ಬ್ರಹ್ಮ ಹತ್ಯದಿಂದ ಪುನಃ ಪ್ರತಿಯಾಗುವುದಂತವ ಬಳಿರೇ ಶುಕ್ರಾಚಾರ್ಯರು ಹೇಳುತ್ತಾರೆ ಇದಕ್ಕೆನ್ನ ಅಭಿಪ್ರಾಯವೇನು ಕಾವಿರಿ ಪರಹಂಸಗಾಮಿನ ಎಲ್ಲೋ ಭ್ರಷ್ಟ ಕರಪುಡಿನ ಹೇಳವಿಯ ಯಾವರೇ ಏನಾಗುವುದು ಸುಂದರ ಎಲ್ಲೋ ದುರ್ಮಾರ್ಗ ಎಲೆ ಮಾಡ ಎದೆಯಿಂದ ವಿಶ್ವಮಿತ್ರ
ಕಾಂತೆ ಅಮ್ಮ ಜನನಿ ಹೇಗೋ ಆ ಕೀಚನ ಕೈಯಿಂದ ತಪ್ಪಿಸಿಕೊಂಡು ಬಂದೆವು. ಯಮ್ಮ ನಿನ್ನ ಪರಿಸ್ಥಿತಿ ನೀರಿನಂತೂ ಕೊಪ್ಪೆ ಕಟ್ಟಿ ಬಿದ್ದಂಗ ಆತಂಗೆ. ಈಗ ನನ್ನ ಗಂಡನಾದ ಭೀಮಸೇನನ್ನು ಏನು ಮಾಡುತ್ತೀವಿ? ಯಮ್ಮ ನಿನ್ನ ಗಂಡ ಮೊನ್ನೆ ಹೋಳಿಗೆ ಉಂಡು ಮಾಕಂಡ ತಿನ್ನ ಎತ್ತಿಲ್ಲ ನಿನ್ನ ಗಂಡ. ಓಹೋ, ನಿದ್ದೆ ಮಾಡ್ತಿರುವನೆ. ಇದ್ದೆಲ್ಲ ಪತ್ತಿಲ್ಲಂಗೆ ಅದು ಎಳಬಾರದು. ಎಬ್ಬಿಸು ನೋಡಪ್ಪ ಸಾರಥಿ. ನಿನ್ನ ಗಂಡ ನಿನ್ನಿಚ್ಚೆ ನಾನು ಬಂದು ಏನ್ ಮಾಡ್ಲಾ ಬಿಟ್ಟತ್ನಾಗ ಅಲ್ಲಿಗೆ. ಕಾಂತ ಅಮ್ಮ ಏನಿದ್ದೆ ಇದು ನಾನು ನಾನು ಇಟ್ಟತ್ನಾಗ ನಾನು ನಿನ್ನ ಸತಿಯಾದ ಶೈಲೇಂದ್ರಿಯು. ಇಟ್ಟತ್ನಾಗ ಯಾರು ಬರ್ತಾರೋ ಯಪ್ಪ? ಕಾಂತ ಕಾಂತ ಇಂಥ ಗಾಢಂಧಕಾರವಾದ ಅಪರಾಧ ಹೊತ್ತಿನಲ್ಲಿ ಕಾರಣವೇನು ಕಾಂತ? ಗುಣವಂತ, ಅಂತ ಕಷ್ಟ ಬಂದಿರುವುದು ಕಾಂತ. ಅಂಥ ಕಷ್ಟ ಏನಿರುವುದು ಸುಂದರ? ಹೇಳಿವನ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಅಹೋ ಕಾಂತ, ಅದೇ ಕಾಂತೆ, ಎಲ್ಲ ಕಷ್ಟವು ಏನೆಂದು ಹೇಳಬೇಕು ಕಾಂತ? ಅಂಥ ಕಷ್ಟ ಏನಿರುವುದು ಸುಂದರ? ಆ ಹನುಮಾನಾದ ಕೀಚಕನು ಸಾರಿ ಸಾರಿ ಬಾರನ ಕೀಳಿಗೆ ಬಾ ಎಂದು ಕರೆಯುವನು. ಅದಕ್ಕೆ ನಾನೇನು ಮಾಡೋದು ಸುಂದರ? ಹೇಗಾದ್ರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಕಾಂತ ಗುಣವಂತ. ಅಹೇ ಕಾಂತೆ, ಕಾಂತ ಈ ಸಂಗತಿಯನ್ನ ಮುಂದೆ ಹೇಳಬೇಡ. ಏನಾದರೂ ಒಂದು ಆಪತ್ಕಾಲ ಸಂಗತಿಯ ಕಾಲದಲ್ಲಿ ನನ್ನಮ್ಮಂದು ಕಾಡುವೆಯಲ್ಲ. ನಿನಗೆ ನಾನೊಬ್ಬನೇ ಗಂಡನೇ ಉಳಿದರಾದರೂ ಗಂಡರಲ್ಲವೇ ಇದು? ಎಲ್ಲರಿಗಿಂತ ಬಲವಂತನು ನೀನು ಅಹೇ ಕಾಂತೆ, ಕಾಂತ. ಮಾಧಾಂಡನಾದ ಕೀಚಕನಂ ಕೊಲ್ಲೆಂದರೆ ನಾನೇನು ಬಂದಿದೆ? ಯಾರೂ ಇಲ್ಲ ಏ ಸುಂದರೇ, ಕಾಂತ. ದಕ್ಕನೆ ಒಂದು ವೇಳೆ ದೈವಗತಿಯಿಂದ ಅವರನ್ನು ಪ್ರಾಣವನ್ನು ತೆಗೆದರೇನು? ಏ ಸುಂದರೇ, ಸುಂದರ ಯಾವ ರೀತಿಯಿಂದಾದರೂ ಕೊಲ್ಲಿಸಬೇಕೆಂಬ ಇಷ್ಟ ನನಗಿಲ್ಲಿದ್ದಂತೆ ತೋರುತ್ತದೆ. ಹಾಗೇನಿಲ್ಲ ಪ್ರಿಯ. ಭಲೇ ಒಳ್ಳೆ ಕೆಲಸ ಮಾಡಿದೆ. ಎಂದಕ್ಕೆ ಕೌರವನ ಅರಗಿನ ಮನೆಯಲ್ಲಿಟ್ಟು ಬೆಂಕಿ ಹಚ್ಚಿದ ಕಾಲದಲ್ಲಿ ಚಾವಬೇಕಾಯಿತು. ಹೃದಯೇಶ್ವರೇ, ಕೌರವನು ಕೈ ಕಾಲುಗಳನ್ನು ಕಟ್ಟಿ ಕಾರ್ಮಣವಿನೊಳಗಡಗಿದ ಕಾಲದಲ್ಲಿ ಮೃತಿ ಹೊಂದಬೇಕಾಗಿತ್ತು. ಹೇ ಸುಂದರೇ, ಸುಂದರ ಇದು ಅಲ್ಲದೆ ವಿಷದ ಕಜ್ಜಾಯವನ್ನು ತಿನ್ನಿಸಿದ ಕಾಲದಲ್ಲಿ ಉಳಿದಿದ್ದು ಮಹಾಕಷ್ಟ. ಇಷ್ಟು ಕಷ್ಟಗಳೆಲ್ಲವೂ ಶ್ರೀ ಲಕ್ಷ್ಮೀಕಾಂತನ ಕೃಪಕಟಾಕ್ಷದಿಂದ ಬಂದ ಕಷ್ಟಗಳೆಲ್ಲವೂ ಬಯಲದವು. ಹೇ ಸುಂದರೇ, ನೀವು ಕೌರವರು ಯಾವ ರೀತಿಯಿಂದಲಾದರೂ ಕೊಲ್ಲಿಸಬೇಕೆಂಬ ಇಷ್ಟ ನಿಮಗಿಲ್ಲಿದ್ದಂತೆ ತೋರ್ತದೆ. ಅದೇ ಹೃದಯೇಶ್ವರೇ, ಹೃದಯೇಶ್ವರ ಆದರೆ ದೇವರ ಗತೆ ಎಂದು ಪರಸೇವೆ ಮಾಡಿ ಕಾಲವನ್ನು ಕಳೆಯುವೆ.
ಪರ್ವತದಿಂದ ಬನ್ನಿ ಮರೆದು ಗದೆಯನ್ನು ಇಡುವ ಕಾಲದಲ್ಲಿ ಭೀಮಸೇನ ಬಂದು ಕೇಳಿದರೆ ಕೊಡುವಿರಿ ಎಂದು ಆಜ್ಞೆ ಮಾಡಿದರು. ಒಣಗಿರುವುದಲ್ಲ. ಅದೇ ಸುಂದರ ಸುಂದರ, ಬಿಲ್ಲು ಬಾಣ ಬತ್ತಳಿಕೆಗಳು ಅರ್ಜುನನೊಬ್ಬನಿಗೆ ವಶವಾಗಲಿ ಭೀಮಸೇನಿಗೆ ಮಾತ್ರ ವಶವಾಗಬಾರದೆಂದು ಹೇಳುವ ಕಾರಣದಲ್ಲಿ ನಿನ್ನ ನಾಲಿಗೆ ಏನಾದರೂ ತುಂಡಾಗಿ ಬಿದ್ದಿತ್ತೆ ಸುಂದರ. ಅದೇ ಸುಂದರ, ಆ ಗದೆಯನ್ನ ಕೈಯೊಳಗಿದ್ದರೆ ಕೈಲಾದ ಮಟ್ಟಿಗೆ ಒಡೆದಾಡುತ್ತಿದ್ದೆ. ಏನೂ ಇಲ್ಲದ ಕದನಕ್ಕೆ ಕಳುಹಿಸಿ ಗೆಲ್ಲಿಸಬೇಕೆಂಬ ಇಷ್ಟ ನಿನಗಿಲ್ಲಿದ್ದಂತೆ ಬರ್ತದೆ. ಈ ನುಡಿಯನ್ನು ಇನ್ನೊಂದು ಸಾರಿ ಹೇಳಬೇಡ ರಾಣಿ, ನೀನೇ ನನ್ನ ಪ್ರಿಯ, ಅಯ್ಯೇ ಸುಂದರ, ಕೀಚಕನು ನಿನ್ನನ್ನು ಕೊಲ್ಲುವನೇ? ಅಯ್ಯೇ ಸುಂದರ, ಅವನ ಕೈಯಲ್ಲಿ ಏನಾಗುವುದು? ನನ್ನಿಂದ ಆಗದ ಸುಂದರ. ನಿನ್ನ ಕೈಯಲ್ಲಿ ಒಣಗಿರುವುದಲ್ಲ. ಒಣಕೆಗಿಂತ ಗದೆ ಶ್ರೇಷ್ಠ ಸುಂದರ. ಗಜೆಯಿಂದ ಏನಾಗುವುದಿಲ್ಲ. ಕೈಯೊಳಗಿದ್ದರೆ ಕೀಚಕನನ್ನು ಧ್ವಂಸ ಮಾಡಿ ಬರ್ತದೆ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಕೋಪವನ್ನು ಸೈರಿಸು, ಹೇಳಿ ಕೇಳು. ಅದೇನು ಚೆನ್ನಾಗಿ ಎನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪಯ ನನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪಯ ನನ್ನ ಅರ್ಜುನನ ಕೆಲಸ ದೇವಾದಿಗಳಿಗೆ ತಿಳಿಸುತ್ತಾರೆ. ನೀನು ಎಂಥವನೆಂದರೆ ಎಂಥಾತನ ಸುಂದರಿ? ಬಲ್ಲಿದವಳು ಬಲವಂತನು ನೀನು. ಧರ್ಮಜನ ಕೆಲಸ ದೇವಾದಿಗಳಿಗೆ ಸಂಗತಿ. ಆ ಕೀಚಕನನ್ನು ಕೊಲ್ಲಬೇಕಾದ್ರೆ ನಿನ್ನಿಂದ ಮಾತ್ರ ಸಾಧ್ಯ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸುಂದರಿ. ಹೇಗಾರು ಮಾಡಿ ಕೀಚಕನನ್ನು ಕೊಂದು ಬಿಡುವಂತ ಗುಣವಂತ. ಕಾಂತೆ ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿದ್ರುವನ ಕಷ್ಟ ನಿಷ್ಠೂರಕ್ಕೆ ಪಾತ್ರನು ನಾನು. ಹುರಿಯವರು ಕಂಡರೆ ಅದೇ ಸುಂದರಿ, ನಾನೊಬ್ಬನೇ ಕಲಹದ ಗಂಡ, ಹುರಿಯವರು ಸುರತಾಂತರಿಗೆ. ಇದು ಅಲ್ಲದೆ ನಾನೊಬ್ಬನೇ ಸಂಪಾದಿಸುವ ಗಂಡ, ಹುರಿದವರು ಕುಳಿತು ಉಣ್ಣಲಿಕ್ಕೆ ಕಾರಣಕರ್ತರೇಗ. ಅಹೇ ಸುಂದರಿ, ಸುಂದರ, ಅಣ್ಣ ತಮ್ಮಂದಿರ ವಿಷಯ ಹಾಗಾಗುವುದಿಲ್ಲ. ನಾಲ್ವರಿಗೆ 4 ಭಾಗವಾಗಲಾಗಿ ನನಗೊಂದು ಭಾಗವಿದೆ. ಹೃದಯೇಶ್ವರ, ನಿನ್ನಂಥ ಹೆಣ್ಣಿನ ಮಾತಿಗೆ ಮರುಳಾಗಿ ಆ ಕೀಚಕನ ಕೆಳಗೆ ಸಾರುವವನು ನಾನಲ್ಲ. ಹೊಳಿರೆ ಮುಂದೆ ಹೇಳಬೇಡ, ಹೊರಿತಾನೆ. ಅಂತ
ಕೀಚಕನು ನನ್ನನ್ನೇ ಬಯಸಿ ಬರುವನು. ಅದಕ್ಕೆ ನಾನೇನು ಮಾಡಲಿ ಸುಂದರ? ಹೇಗಾರ ಮಾಡಿ ಅವನನ್ನು ನೀನೇ ಕೊಲ್ಲಬೇಕು. ನನ್ನ ಬುದ್ಧಿ ಸಂಪನ್ನ. ಏಕಾಂತೆ ಧರ್ಮ ಜನ ಕುಲ ಸಹದೇವಾದಿಗಳಿಗೆ ಈ ಸಂಗತಿಯನ್ನು ತಿಳಿಸು. ಕೀಚಕನನ್ನು ಕೊಲ್ಲಿಸಿ ಸಂತೋಷ. ಅಹೇ ಸುಂದರೇ, ತ್ರಯಂಬಕನು ಕಾಡಿ ಯುದ್ಧವನ್ನು ಮಾಡಿ ಪಾಶುಪದಾಸ್ತ್ರವನ್ನು ಪಡೆದ ಹಚ್ಚು ನನಗೆ ಈ ಸಂಗತಿಯನ್ನು ತಿಳಿಸು. ಅವನಿಂದ ಕೀಚಕನನ್ನು ಕೊಲ್ಲಿಸಿ ಸಂತೋಷದಿಂದ ಉಂಟಾಗಲೇ ಕಾಮಿನೇ, ಕಲಾಂತ ಕಾಮಿನೇ. ಕಾಂತ ಕಾಂತೆ, ಕಾಂತ ಕಾಂತೆ, ನನ್ನ ಮಾತು ಕೇಳುವುದಿಲ್ಲವೇ? ಕೇಳುವುದಿಲ್ಲ ಸುಂದರ. ನೀನೆಂಥ ಗಂಡನು? ನಾನು ಒಳ್ಳೆ ಗಂಡ ಸುಂದರ. ಹೆಂಡತಿ ಮಾತು ಕೇಳಲು ನೀನೆಂಥ ಹೆಂಡತಿ ಸುಂದರ? ಎಂತಹ ಗಂಡನ ಹೆಂಡತಿ ಮಾತನ ಕೇಳನ. ಕಾಂತ ಕಾಂತೆ, ನೀನೆಂಥ ಹೆಂಡತಿ ಸುಂದರ? ಎಂತಹ ಗಂಡನ ಹೆಂಡತಿ ಮಾತನ ಕೇಳನ. ನೀನೆಂಥ ಗಂಡನು? ನೀನೆಂಥ ಹೆಂಡತಿ ಸುಂದರ? ನಿಮ್ಮಂತ ಕೈಲಾಗದ ಗಂಡರ ಕೂಡ ಬಾಳ್ವೆ ಮಾಡೋದಕ್ಕಿಂತ ಯಾವಾಗ ಹಾಳು ಮಾಡಿಗೆ ಬಿದ್ದು ಸಾಯುವುದೇ ಮೇಲು. ಕಾಂತ ಕಾಂತೆ, ಈಗ ನನ್ನ ಕರೆಯಲ್ಲಿರುವ ಬಳೆಗಳನ್ನು ಓದಿರಿ. ಸುಂದರ, ಅಪ್ಪ ಸಾರಥಿ, ಎಂತ ಕೈಲಾಗದ ಗಂಡರು ಕೂಡ ಬಾಳ್ವೆ ಮಾಡೋದಕ್ಕಿಂತ ಯಾವಾಗ ಹಾಳದ ಬಾವಿಗೆ ಬಿದ್ದು ಸಾಯೋಣ ನಡೆಯಪ್ಪ ಸಾರಥಿ. ಯಮ್ಮ ಇಂಥ ಗಂಡನ್ ಕೂಡ ನೀ 4 ದಿನ ಕಾಪುರ ಮಾಡಿ ನನ್ನ ತಂದ್ರೆ 3 ದಿನ ಇರ್ತದ ನೋಡು. ದೊಡ್ಡ ಅಣ್ಣತ್ತಿನ ಕಾಲಕ್ಕೆ ಹೋಗ್ಬಿಟ್ಟಿದ್ದೆ. ಅಹೇ ಕಾಂತೆ, ನಿನ್ನ ಮನದ ವ್ಯಸನವನ್ನು ಸೈರಿಸು, ಸೈರಿಸು. ತೊಳಿದೆ ಕೀಚಕನ ಶಿರವನ್ನು ಹೊರಗಡೆದು ಕರಿಖಂಡವನ್ನು ಮಾಡಿಬಿಡೋಣ. ಅಹೇ ಕಾಂತ, ಈ ಮಾತನ್ನು ಸಭೆಯಲ್ಲಿದ್ರು. ಒಯ್ರೆ
ಸರಸದ ನುಡಿಯನ್ನಾಡು ವಾಮನಂದೂಡು. ಸಂತೋಷವೆಂಬ ನಸುನಗೆಯ ರಾಗವಂ ಪಾಡೋ. ಕೀಚಕ ಮಹಾರಾಜ, ಏನೇ ಸುಂದರೇ, ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಆಗಲೇ ಸುಂದರೇ, ಏನೋ ತಿಳಿದೇ ಮಾತನಾಡಿದೆ. ಆಗಲೇ ಸುಂದರೇ. ಕೀಚಕ ಮಹಾರಾಜ, ಏನೇ ನಾರೇ, ಹೇಳುವನ ಕೇಳು. ಅದೇನು ಚೆನ್ನಾಗಿ ರಾಜೀವ ರಚನೆ. ಕೀಚಕ ಮಹಾರಾಜ, ಏನೇ ಸುಂದರೇ, ನಿನ್ನ ಹರಳೆಯ ಮನೆಗೆನ ಪ್ರಿಯ ಏನೇ ಸುಂದರೇ, ಸುಂದರ, ಏನೇ ನಾರಿ, ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಸಹಜವಾಗಿ ಹಚ್ಚಿಕೊಳ್ಳುವುದಿಲ್ಲ ಸರ್ಪವೇನೆ. ನಿನ್ನ ಇಷ್ಟದಂತೆ ನಿನ್ನ ಗೈಡುವನಿಗೆ ನಾನು ಬರುವೆನು. ಹೌದೇನೆ ಸುಂದರೇ, ಸುಖವನ್ನೇ ನಾನು ತೋರುವೆನು. ನಿನ್ನ ಮನಸ್ಸಿಗೆ ಸಂತೋಷವಾಯಿತು ಸುಂದರ, ನಾವು ಮೋಹನ ಚಂದ್ರ. ಬಳಿ ಬಳಿರಿ ಸಾರಥಿ. ಎಲ್ಲ ಪುಣ್ಯದ ಮಹಿಮೆಯು ಎಷ್ಟೆಂದು ಹೇಳಲಿ. ಯಪ್ಪ ನಿಂದ ಪುಣ್ಯಲ್ಲ ಪಂಡಲ್ಲ ಮಾರ ಇವತ್ತು 4 ಎಕರೆ ನೀರಾವರಿ ತಾಣಂಗಾತ್ ನೀನು. ಇಂದಿಗೆ ನಾನೇ ಧನ್ಯ, ನಾನೇ ಪಾರ್ಥ. ಹೌದು ದೇವ. ಇದುವರೆಗೆ ನಾನೆಷ್ಟು ವಿಧದಿಂದ ಹೇಳಿದ ಕಾಲಕ್ಕೆ ಒಡಂಬಡದೆ ಹಾ, ಎಂದಿಗೆ ಎನ್ನುಳು ಪ್ರೇಮವನ್ನು ಕುರಿಸಿದೆ ಸುಂದರೇ. ಹೌದಪ್ಪ. ಅಯ್ಯೇ ಭಾಗ್ಯವತೆ, ಪ್ರಿಯ ನಿನ್ನಂತ ಅಂಗನೆಯ ಸಂಗಮ ಬ್ರಹ್ಮ ರುದ್ರ ಮಹೇಂದ್ರರಿಗೆ ಆಸನವ ಹೊಂದ ಮೇಲೆ ನನ್ನಂತ ಪುಣ್ಯ
ಏನಾಯ್ತು ಎಂದು ಕೇಳಿದೆಯಾ? ಏನಾಯ್ತು ಸುಂದರಿ? ಏನಾಯ್ತು? ಹೌದು ಸುಂದರಿ. ಪ್ರಿಯ ಪ್ರಿಯಳೇ, ಹೇಳಿದನ ಕೇಳೋ. ಅದೇನು ಚೆನ್ನಾಗಿ ಹೇಳು. ಹಾಕು ಒಂದಾಕ್ರ ಪ್ರಿಯ ಕಾಮ ಕಾಲಂದನ ಅದಕ್ಕೆ ಏನು ಹೇಳಿದ ಗೊತ್ತೇ? ಸೊಳ್ಳುವೆ ಆ ಕೀಚಕನಿಗೆ ರಾತ್ರಿ ಬರುವನೆಂದು ಹೇಳಿ ಬಂದಿರೇನು? ಹೌದೇ ಸುಂದರಿ? ಪ್ರಿಯ ಪ್ರಿಯಳೇ, ಕೀಚಕನನ್ನು ಕೊಲ್ಲುವೆಯಾ? ಸಹಜವಾಗಿ ಕೊಲ್ಲುವೆನು ಸುಂದರಿ. ಹೀಗೆ ಹೋಗುವೆಯಾ? ಹೌದು ಸುಂದರಿ. ಅದು ಯಾತಕ್ಕೆ ಸುಂದರಿ? ಅವನು ಒಪ್ಪದೇ ಇಲ್ಲ. ಅದು ಯಾತಕ್ಕೆ ಸುಂದರಿ? ಹಾಕ ಅಂತ ನೀನು ಹೇಗೆ ಹೋಗಬೇಕೆಂದರೆ ಅದು ಹೇಗೆ ಸುಂದರಿ? ಏ ಸುಂದರಿ, ನನ್ನ ಸೀರೆಯನ್ನು ಉಟ್ಟುಕೊಳ್ಳಬೇಕು. ಏನು ಮಾತನಾಡಿದ? ಪ್ರಿಯ ನನ್ನ ಸೀರೆಯನ್ನು ಹುಟ್ಟಿದರೆ ಮಾತ್ರ ಆ ಸುಂದರ ಮತ್ತೆ ಹೇಗೆ ಕೊಲ್ಲುವೆ? ಹಾಗೆ ಹೋಗಿ ಕೊಲ್ಲುವ ಸುಂದರ. ಹಾಕ ಕಾಂತ ಹಾಗೆ ಹೋಗುವೆಯಾ? ಹೌದು ಸುಂದರಿ. ಹೋಗೋದೇ ಇಲ್ಲ. ಅದು ಯಾತಕ್ಕೆ ಸುಂದರ? ಪ್ರಿಯ ಈ ಪೀಠವನ್ನು ಅಲಂಕರಿಸುವ ನಿನಗೆ ಸೀರೆಯನ್ನು ಉಡುವೆ. ನಿನ್ನಿಷ್ಟ ಸುಂದರಿ. ಸುಂದರ ಸುಂದರಿ ಹೇಗೆ ಕಾಣುವ ಗೊತ್ತೇ? ಹೇಗೆ ಕಾಣ್ತೀರ ಸುಂದರಿ? ನನ್ನ ಹಾಗೆ ಕಾಣಲು. ಹೌದೇ ಏನ್ ಚಂದನವಾ? ಅಯ್ಯೋ, ಈ ಮೋರೆ ಮೇಲೆ ಸೀರೆಯ ಊಟ ನನ್ನ ಗಂಡ ಬಂದು ಕೆಟ್ಟ ಮಾಡಿ ಕಾಡುವ.
ಕೊಂಡ್ಗೆ ಸಾಕು ಗೊತ್ತಾಯ್ತಲ್ಲವೇ? ಹೌದೇ ಸುಂದರಿ? ನಿನ್ನ ಕಾರ್ಯವು ಜಯವಾಗಬೇಕಲ್ಲವೇ? ಹೌದು ಸುಂದರಿ. ಈ ಪೀಠವನ್ನು ಅಲಂಕರಿಸು, ಜಯದಾರ್ಥನ ಮಾಡು. ನಿಶ್ಚದಂತಾಗಲಿ ಸುಂದರಿ. ಹಾಗೆ ತಿಳಿದುಕೊಂಡರೆ ಕೀಚಕನನ್ನು ಹೇಗೆ ಕೊಲ್ಲರು? ಸಹಜವಾಗಿ ಕೊಲ್ಲಿಬರು ಸುಂದರಿ. ನಿನಗೆ ಜಯದಾರ್ಥವನ್ನು ಮಾಡಿದನು. ಆಯ್ತು ಸುಂದರಿ. ಜಾಗ್ರತೆಯಿಂದ ಹೋಗಿ ಆ ಕೀಚಕನನ್ನು ಒಳಗೆಯಿಂದ ಕೊಲ್ಲಿಬೇಕಂತ ಗುಣವಂತ. ಅಯ್ಯೋ ಸುಂದರಿ, ಕೀರ್ಮಿರ ಬಕಾಯಿಡಂಬ ಜರಾಸಂಧ ಜಟಾಸುರ ಇಂಥವರ ಸೊಕ್ಕು ಗಕ್ಕನೆಂಬಿ ದಿಕ್ಕಿದ ಈ ಪರಾಕ್ರಮಿಗೆ ಕೀಚಕನೆಂಬ ಹಡಮ ರಾಕ್ಷಸನ ಸರಿತಟ್ಟಾಗ ಸುಂದರಿ. ಸುಂದರಿ, ನಿನ್ನಿಷ್ಟದಂತೆ ಕೊಲ್ಲಿ ಬರೋ ಸುಂದರಿ. ದಾಸರ ಭಾರತಿ ಇವರು ಶೈಲೇಂದ್ರಿ ಪಾತ್ರ ಮಾಡಿದವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ.
ಕನಕರವಾಣಿ ಕೇಳಿದೆಯ ಮನಹರಿ ಇನ್ನಾದರೂ ಮಾತಿನಲ್ಲಿ ಚಂದ್ರ ವಿಕಟ ಶಿಖಾಮಣಿ ಇಲ್ಲೇನಾರೇ ಸುಂದರವಾದ ಸ್ತ್ರೀಯರನ್ನೆಲ್ಲಾದರೂ ನೋಡಿರುವೆಯೋ? ನಾನೆಲ್ಲಿ ನೋಡಿಲ್ಲ ಸುಂದರೇ ನಿನ್ನಂಥ ಸುಂದರವಾದ ಪುರುಷನನ್ನೆಲ್ಲಾದರೂ ನೋಡಿರುವೆಯೋ? ನೋಡಿಲ್ಲ ಸುಂದರೇ ಅದು ಎಲ್ಲ ಸುಖವು ಇಂದಾಗಿ ತೋರಿಸುವೆ. ಪುರುಷರು ಈ ಪುರುಷರ ಜಗತ್ತಿನಲ್ಲೇ ನಾವಿಲ್ಲ. ನಿನ್ನ ರೂಪಾತಿಶಯಕ್ಕೂ ನನ್ನ ಚೆಲುವಿಕೆಗೂ ಬಹು ಈಡುಜೋಡು. ಇನ್ನು ಆಲಸ್ಯವೇ ತಕ್ಕ ನಿನ್ನ ಸಾಹಸ ಚಮತ್ಕಾರಗಳನ್ನು ತೋರಿಸಬಹುದೇ ರಾಜ? ಸರ್ವದೇಶ ಆಹಾ ಪುಣ್ಯವನತೆ ಭೂಪತಿ ಇವಳ ಹಿತವಚನಂ ಕೇಳಿ ಎನ್ನಗೆ ಬಹು ಸಂತೋಷವಾಯಿತು. ಹೌದೇನು ದೇವ? ಬಾಬಾ ಸುಂದರೇ ಆಹಾ ಇದೇನು ಆಶ್ಚರ್ಯಕರ. ಈ ಸ್ತ್ರೀಯಳಿಗೆ ಕುಂಚಗಳ ಕಾಣಲಿಲ್ಲವಲ್ಲ ಸಾರದೆ. ಹೆಣ್ಮಗಳೇ ಅಲ್ಲಲ್ಲಪ್ಪ. ಇವಳ ಎದೆಯ ಮೇಲೆ ಕರವನ್ನಿಟ್ಟರ ರಾಮಗಳ ಮಗನೇ ಗೂಟದಂತೆ ಚಿತ್ತಗಳಿಗೆ ಬಾಗಿದವಲ್ಲ. ಈ ವಿಚಿತ್ರವೇ ಎನ್ನಿಗೆ ತಿಳಿಯದಂತಾಯ್ತು. ಹೌದು ದೇವ. ನಲ್ಲೇ ಚಿಂತೆಗೆ ತಿಳಿಯದಂತಾಯ್ತು ನಿನ್ನ ಮೇಲೆ. ಪಾಪಿ ರಂಬಯಸಿದ ಪಾಪಿಗೆ ಮೃದು ಕಠಿಣವಾಗುವುದು, ಸುಂದರ ರೂಪವಿಕಾರವಾಗುವುದು, ಕೋಮಲ ಕರ್ಕಶವಾಗುವುದು ನನ್ನ ಕಡೆ ತಪ್ಪೇ ಇಲ್ಲದೆ ಪ್ರಶ್ನ. ಈಗ ಎಲ್ಲಿಗೆ ಓಡಿ ಹೋಗುವ ನಿಲ್ಲುಕುಲ್ಲ ಮುರಿಯುವುದು ನಿನ್ನ ಬಾಳಲ್ಲ. ಕುಡಿಲ ಕುಂತರ ಅತ್ತಸರ ನೀನು ಎಣ್ಣಾಗಿದ್ದರೆ ಜನ ಮುಂದೆ ಇಳಿಯುವ ಶಕ್ತಿ ಎತ್ತಲದು. ಶೈಲೇಂದ್ರ ಎಂಬ ಗಂಡ ನಮ್ಮ ಸಣ್ಣರೇ ಚಿನ್ನ ರಂಡೆಯ ಮಾತು ಕೇಳಿ ಈ ರಂಡೆಯ ಬೇಸ ಎಂತಾಳೆ ಎಲ್ಲೂ ಕೆಳಗುವುದಕ್ಕೆ ಬಂದಿರುವೆಯಾ ಎಳೆಗಂಡ? ಸಹಜವಾಗಿ ಬಂದಿರುವುದೇ ಮೂರ್ಖ. ಇಂದಿಗೆ ನಿನ್ನ ನನ್ನ ಬಂಧನವ ತೀರಿದಂತೆ ತೋರುತ್ತಿದೆ ಬಳಿರಿಯೇ. ಈ ಶತಸಿಂಹಗಾಂಡಿನ ಕೆರಕಿಲ್ವ ಸ್ವಲ್ಪ ತಾಳವಾದಮ ಯುದ್ಧಕ್ಕೆ ಸನ್ನನಾಗ ಬಂದ ಹೀಗೆ ದಕ್ಷಿಣ ತೋರಿಸುವ ನಿನ್ನ ಕರಡಿ ಯಮಪಾಸನಮ್ಮನಲ್ಲ. ಸಂಧಿಗನಾದ
ಪೃಥ್ವಿಯಲ್ಲಿ ಹುಟ್ಟಿರುವುದೇ ದಂಡ. ಬಾಪು ಬಾಪುರೇ ಎಲೈ ಬಡಗಂಧರ್ವನೇ ಹುಡುಗರು ಸಾಕು ಮಾಡಬೇಕೇನ ಎಲೈ ಹನುಮ ಎಲೇ ಕೀಚಕ, ಹೆಂಡತಿಗಳಂಬ ಬಾಪು ನಿನ್ನಲ್ಲಿದ್ದರೆ ಅಣ್ಣನ ಆಜ್ಞೆಯಲ್ಲಿರುವುದೇ ಕಷ್ಟ. ಬಡರಿಯ ವಿರಾಟ ರಾಜನ ತುಂಬಿದ ಸಭೆಯಲ್ಲಿ ಅವಳ ಮುಂದಲೆಯ ಮುಡಿಯನ್ನ ಪಡೆದವ ಇವಾಗ ನಾನಿರುವನೆಂದ ಬಂದಿದ್ದರೆ ಬಡರಿಯ ಒಂದು ಬಿಡಿಸಲಂತೆ ಸ್ವಲ್ಪ ತಾಳೆ ಅವನ. ಎಲೈ ಹೊದಮ ಗಂಧರ್ವನೇ ಎಲೈ ಕುನ್ನಿ ಕೀಚಕನೇ, ಈ ರೀತಿ ನಾರಿಗಳ ವೇಷವನ್ನು ಧರಿಸಿ ಬರಬೇಕಾದರೆ ನೀರ್ವನೇ ನಿರ್ಜಲವು ಸರಿ. ಎಲೇ ಮೂರ್ಖ, ಹೆಂಡತಿಯ ಮಾನ ರಕ್ಷಣೆಗಾಗಿ ಬಂದಿರುವೆಂದು ಕಷ್ಟ. ನಿನ್ನ ಎಷ್ಟು ಹೀಯಾಡಿಸಿದರೂ ತೀರದು. ಛೀ, ಮೂಢಮಧ್ಯ ಎಲೇ ಜಡಮದೆ, ಯುದ್ಧಕ್ಕೆ ನಿಲ್ಲ ಜಾಗ್ರತೆ ಬಹ್ಯ. ಸ್ವಲ್ಪ ತಾಳೆ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ. ಎಲೈ ಕೂಳ ಶಿರೋಮಣಿ, ಎಲೈ ಹನುಮ, ನಮ್ಮ ತರುಣಿಯಳೆಂಬ ಸಿದ್ದು ನೋಡಿ ನಾನು ಕಾಲವನ್ನು ನಿರೀಕ್ಷಣೆ ಮಾಡಿದನಲ್ಲದೆ ಮಾಡಿದರೆ ಏನಾಗಲ್ಲ ಹನುಮ? ಎಂಬ ಬಂದ ಗುಂಡರ ಮಾತಿಗೆ ಮನಗಟ್ಟು ಭ್ರಾಂತನಾಗಿ ಅಂತ್ಯಕಾಲ ನಿನಗೆ ಸಮೀಪಿಸಿತು. ನಿನಗೆ ಯಾರೇ ಅಡ್ಡ ಬಂದರು ಬಿಡಿಸುವವರೇ ಭ್ರಷ್ಟ, ತೂ ಪರಮ ಪಾಪಿಷ್ಟ. ಒಲಿಗಳಿಗೆ ಸಾರದು. ನೋಡಿರಿ ಎಲೈ ಬಡಗಂಧರ್ವನೇ, ಒಲಿಗಳಿಗೆ ಸಾರದು. ಈ ಕೀಚಕನೆಂಬಾದವ ರಾಕ್ಷಸನನ್ನು ತಡವಿ ತಾಂಡವ ಮಾಡುವ. ಕೀರ್ತಿರ ಬಕ ಜರಾಸಂಧ ಜಟಾಸುರ ಎಂಥವರ ಸೊಕ್ಕು ಮುರಿದ ಗಕ್ಕನ ಮುರಿದಿಕ್ಕಿದ ಈ ಪರಕ್ಕನಿಗೆ ಕೀಚಕನೆಂಬಾದವ ರಾಕ್ಷಸನ ಸರದತ್ತಾನೆ. ಹೌದು ದೈವ. ಇವನನ್ನು ಸೀಳಿ ಒಗೆಯುವ ಪರ್ಯಾಂತರ ಎನಗೆ ಸಿಟ್ಟು ಸಹಿಸಲಾಗದು ಸಾಕು. ಹೀಗೆ ನನ್ನ ಮುಂದಿನ ಸಂಗತಿ. ಹೇಳಿದ ಒಬ್ಬದೇವಿ ಓಡಿ ಮಾಡಿರಿ ಎಲೈ ಬಡಗಂಧರ್ವನೇ, ಎಲೈ ಕಾಳ ಕೀಚಕನ, ಎನ್ನಂತ ಕಡಗಲಿಯನ್ನು ಓಡಲಾಗಲು ಏಮನ? ಸಹಜವಾಗಿ ಬಗಲುವಲೇ ಮೂರ್ಖ. ಎಲೇ ಹನುಮ, ಎಲೇ ಮೂರ್ಖ, ನಿನ್ನಂತೆ ಹೆಂಡತಿಯ ರೋಗವನ್ನು ಮನರ ಸೇವೆಯಲ್ಲಿಟ್ಟು ಜೀವಿಸವರನ್ನು ನಾನೆಲ್ಲಿಯೂ ಕಾಣನೇ ಕಂಡರೆ ಅದರ ಮಾತಿ ನನಗೆ
ಹೊಳಿದ್ರೆ ಎಲ್ಲ ಮಡಗಂಧರ್ವನೇ ಎಲೆ ಮೂರ್ಖ ಕೀಚಕನೇ, ಇದೇ ರೀತಿ ನಾವು ಎಷ್ಟು ಯುದ್ಧ ಎಷ್ಟು ಹೊತ್ತು ಯುದ್ಧ ಮಾಡಿದರು ಸಮರವೇ ಬರಗಾಲದ ನಿನಗೆ ಈಗ ಗೊತ್ತಾಯ್ತವಲೇ ಭ್ರಷ್ಟ. ಎಲೆ ಅದಮ ಎಲೆ ಸಂಡ, ಆದ ಕಾರಣ ನನ್ನ ಶಕ್ತಿಗಿಂತ ನಿನ್ನ ಮಸ್ತಕದ ಮೇಲೆ 3 ಮುಷ್ಟಿ ಕಟ್ಟನ್ನಿಡುತ್ತೇನೆ. ಹಾ ಹೊಳೆರೆ ನನ್ನ ಮಸ್ತಕದ ಮೇಲೆ 3 ಮುಷ್ಟಿ ಕಟ್ಟನ್ನಿಡಬೇಕಾ? ಹಾ ಈ ಸಮಯದಲ್ಲಿ ಯಾರು ಸೋಲುತ್ತೇವೆ ನೋಡೋಣ. ಹಿಂದೆ ಮತ್ತೆ ಕಾಳಗ ಮಾಡಲು ಜನವತಿ ಇದಕ್ಕೆ ನಿಮ್ಮ ಅಭಿಮತವನ್ನು ಹೇಳ ಜಾಗ್ರತೆ. ಎಲೈ ನೀಚ ಕೀಚಕ, ಎಲೆ ಅದಮ, ಬಹಳ ಚಲೋ ವಾಕ್ಯಮ ಉಚ್ಚರಿಸಿದೆ. ಹೌದೆಲೆ ಗಂಡ. ಬೆಚ್ಚದಿರು ಬೆದರದಿರು, ನಾನೇ ಸ್ವಚ್ಛವಾಗಿ ಕೊಡುತ್ತೇನೆ. ಆದವಾಗಿ ಬಿಡುವೆ ಅದಮ. ನಿಮ್ಮ ಇಚ್ಛೆಯಂತೆ ನಡೆಸಲೇ ಪರಮ ಪಾತಕ ನೀನು ಪಾತಕ. ಓಡಿ ಬಂದಿರೆ ಎಲೆ ಹದಮರನಾದ ಮನಾದ ಗಂಧರ್ವನೆಂಬ ಮಂಡ. ಎಲೆ ಸಂಡ, ಸಮೀಪಿಸಿದ ನಿನಗೆ ಯಮದಂಡ. ಸ್ವಲ್ಪ ತಾಳಲೇ ಅದಮ. ನಿನ್ನ ಕುಲದೇವರನ್ನು ಧ್ಯಾನಿಸು, ತಂದೆ ತಾಯಿಗಳನ್ನು ಸ್ಮರಿಸು, ಬಂಧು ಬಾಂಧವರನ್ನ ಬೆರೆಸು. ಸ್ವಲ್ಪ ಸಮಯ ತಾಳಲೇ ಮೂರ್ಖ. ಒಂದಿತ್ತು ನನಗೆ ಮರಣ, ಕೀರ್ತಿ ಭುವಿಯ ಋಣ. ಹೊರರೆ ಎತ್ತೆ ಒತ್ತಾಡಬೇಡ, ಹೀಗೆ ಕುತ್ತುಗಳು ನೋಡಬೇಡ ಮೂಡಬಗೆ. ಎಲೈ ಭ್ರಷ್ಟ, ಏನೇ ಹದಮ? ನಿನ್ನ ಮುಷ್ಟಿಯ ಪ್ರಾಣಕ್ಕೆ ಎನ್ನ ಮಸ್ತಕದ ಕೇಶಗಳು ಸಹ ನಡೆದಿಲ್ಲ. ಹೌದೇನಲೇ ಮಂಡ? ಒಂದು ಪೆಟ್ಟು ಉಸಿ ಆಯಿತಲ್ಲ ಕುಲ್ಲ, ಸುಮ್ಮನೆ ಹಲ್ಲು ತೆರೆದು ನಿಂತಿಯಲ್ಲ. ನಿನ್ನಲ್ಲಿ ಸ್ವಲ್ಪವಾದರೂ ಬಲವಿಲ್ಲ. ಈಕೋ ನಿನಗೆ ಇಷ್ಟವಾದಂತೆ 2ನೇ ಪೆಟ್ಟನ್ನು ಗುದ್ದವಂತವನಾದರೆ ಬುಡ ತಲಮಾಡಬೇಡ. ಏಲೈ ಗಂಧರ್ವನೆಂಬ ಮಂಡಮದ. ಅರೇ ಕೀಚಕನೆಂಬ ನೋಡುಮತ. ಒಂದು ಬೆಟ್ಟು ಮುಸಿಯಾಯಿತೆಂದು ಯಾತಕ್ಕೆ ಅಭಾಸ್ಯ ಮಾಡುತ್ತೀ? ಸಹಜವಾಗಿ ಮಾಡುವುದಲೇ ಮೂರ್ಖ. ಈಗೋ 2ನೇ ಬೆಟ್ಟನ್ನಿಕ್ಕುವುದಲೇ ಗಣಮದೆ. ಹೊಡೆರೆ ನಮ್ಮ ಆಸೆಯನ್ನು ತೋರಿಸುವೆ. ಎಲೈ ಕೀಚಕ, ಏಲೇ ಮಂದಮದೆ. 3ರಲ್ಲಿ 2 ಖಾಲಿ. ಹ, ಯಾವುದರಲ್ಲಿ ನಿನ್ನಲ್ಲಿ ಸ್ವಲ್ಪವಾದರೂ ಬಲವಿಲ್ಲ. ಹ. ನೀನೇನು 100 ಸಿಂಹ ಶಕ್ತಿ ಉಳ್ಳ ಕೀಚಕನೇ, ರಾಯನ ಮನೆ ಬಾಗಿಲು ಕಾಯುವ ದ್ವಾರಪಾಲಕನೇ. ನನಗೆ ಒಂದು ತಿಳಿಯಲಾಗಿದೆ, ಇನ್ನೊಂದು ಪೆಟ್ಟು ಉಳಿದಿರುವುದು ಗುದ್ದುವಂತವನಾಗಿ ಮೂಡ. ಇಲ್ಲವೇ ನನ್ನ ಪಾದಕ್ಕೆ ಬಿದ್ದು ಶರಣಾಗು. ಏಲೈ ಗಂಧರ್ವನೆಂಬ ಮೂಢ. ಎಲೈ ರಾಕ್ಷಸನೆಂಬ ಕೀಚಕ, ಬಿಡುವಿಲ್ಲನ್ನೋರಬೇಡ. ಆಡಿದರೆ ಮಾಡುವುದಾದರೆ ಎಲೆ ಮೂರ್ಖ. ಈಗೋ 3ನೇ ಬೆಟ್ಟನ್ನಿಕ್ಕುವೆ. ಹೊಡೆರೆ ಯಮಭಟ್ಟನಾದಿಯನ್ನು ತೋರಿಸಿವೆ. ಇನ್ನೊಮ್ಮೆ ಇಷ್ಟ ದೇವರನ್ನು ಧ್ಯಾನಿಸಿಕೋ. 3ನೇ ಬೆಟ್ಟನ್ನಿಕ್ಕುವೆ ನಿರ್ಧರಿಸಿಕೊಂಡು ನೀನು ಬಲಗಾಡ. ಎಲೈ ಕೀಚಕ, ಏಲೈ ಮಂದಮದೆ. ನಿನ್ನ 3 ಮುಷ್ಟಿಗಳು ವ್ಯರ್ಥವಾದವಲ್ಲ. ನಿನಗೆ ಮುಚ್ಚ ದೇವತೆಗಳು ಕಾಡುತ್ತಿರುವಳಲ್ಲ. ನಿನಗೆ ನಿಮ್ಮ ಮಕ್ಕಳಾದ ಕುಂಠಲಗಿತ್ತಿಯನ್ನು ನೆನೆಸಿಕೋ. ಇಲ್ಲವೇ ಅವಳನ್ನು ಇಲ್ಲಿಗೆ ಕರೆಸಿಕೋ. ನಿನ್ನ ಹೊಟ್ಟೆಯೊಳಿದ್ದ ಕಡು ಕಷ್ಟವನ್ನೆಲ್ಲ ಅವಳಿಗೆ ತಿಳಿಸಿಕೋ. ನಿನಗೆ ಮೃತ್ಯು ಸಮೀಪಿಸಿತು ಸ್ವಾನ, ಜೀವದಾಶರಿದ್ದರೆ ಕೇಳು ಕೊಡುವೆನು ಪ್ರಾಣದಾನ. ಎಲೈ ಕೀಚಕ, ಮುಗಿಯಿತೋ ನಿನ್ನ ಜಾತಕ ಜಾತಕ ಜಾತಕ. ಏಲೈ ಗಂಧರ್ವನೆಂಬ ಮೂಢ. ನಮ್ಮ ಕೈಯೊಂದಿಗೆ ಬಿಡಲು ನನ್ನ ಆಡಬೇಡ. ಸಹಜವಾಗಿ ಆಡುವರಲೇ ಮೂರ್ಖ. ಈಗೋ ಎನ್ನ ಸರದಿಗೆ ಮುಗಿಯ.
ಮುಗೀತೋ ನಿನ್ನ ಜಾತಕ 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 ಇದೆಲ್ಲ ಕಪ್ಪಯ್ಯಪ್ಪ ಲೈಟ್ ಕಂಬಿ ಇರ್ಲಿಲ್ಲ. ದ್ರೌಪದಿ ಬಾ ಬಾ ನಿನಗೆ ಕಷ್ಟ ಕೊಟ್ಟ ಭ್ರಷ್ಟ ಕೀಚಕರು ಒಂದೇ ದೃಷ್ಟಿಗೆ ಪ್ರಾರಂಭಿಸಿದರು. ಹೌದಾ? ಇವನನ್ನು ನಿನ್ನ ಪಾದದಿಂದ ದಬ್ಬಿ ಬಿಡು. ಈ ದುರ್ವನ ಮಸ್ತಕದ ಮೇಲೆ ನಿನ್ನ ಪಾದವನ್ನು ಇವನ ರಕ್ತವಂತೆ ನಿನ್ನ ಹಣೆಯಲ್ಲಿಡುವ ಭಾವ. ನಿನ್ನ ಛಲವು ತೀರಿತು, ಪಾಂಡವರಿಗೆ ವಿಜಯವಾಯಿತು, ಎಡವಾಗುತ್ತಾ ಬಂತು. ಅಣ್ಣನಾದ ಧರ್ಮರಾಯನು ಕೇಳಿದರೆ ಏನಂಬೋನೇನ ಸಖಿ ಶುಭ್ರಾಂತರಿಕೆ. ಅನುವಾಳ ರುದ್ರಪ್ಪ ಇವರು ಭೀಮನ ಪಾತ್ರ ಮಾಡಿದಂತೆ ಇವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ.